ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಹತ್ತಿರವಾಗೋದಕ್ಕೆ ನೀವೇನು ಮಾಡಬೇಕು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ, ಯಾವ ಸಂಬಂಧ ನಿಮ್ಮಿಂದ ದೂರ ಆಗಿದೆ ಅದು ಹತ್ರ ಆಗೋದಕ್ಕೆ, ಯಾವ ಸಂಬಂಧನ, ಯಾವ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ನಿಮ್ಮನ್ನು ಆ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇರೋದಂಥದ್ದಾಗಿರ್ಬೋದು. ಸೊ ಈ ವ್ಯಕ್ತಿಯನ್ನು ನಾನು ಇನ್ನಷ್ಟು ಹತ್ತಿರ ಆಗೋದಕ್ಕೆ ಅಥವಾ ಈ ವ್ಯಕ್ತಿಗೆ ನಾನು ಬೇಕು ಅಂತ ಅನ್ನಿಸೋದಕ್ಕೆ ನೀವೇನು ಮಾಡಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟ್ಯಾರೋ ಮುಖಾಂತರ ಆ ಯೂನಿವರ್ಸ್, ಪ್ರಕೃತಿ ನಿಮಗೆ ಏನು ಸಂದೇಶ ಕೊಡ್ತಾ ಇದೆ, ಯಾವ ಸೂಚನೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ ಹೇಳಿದ ಕೂಡಲೇ ಯಾವ ಕಾರ್ಡ್ ಮೇಲೆ ನಿಮ್ಮ ಮನಸ್ಸು ತುಂಬಾ ಹತ್ರ, ನಿಮ್ಮ ಆ ಎನರ್ಜಿ ಯಾವ ಕಾರ್ಡ್ ಮೇಲೆ ತುಂಬ ಹತ್ರ ಆಗುತ್ತೆ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದು ಕಾಲ್ ಮುಖಾಂತರ ಆಗಿರ್ಬೋದು ಅಥವಾ ವಾಟ್ಸ್ಯಾಪ್ ಮುಖಾಂತರ ಆಗಿರಬಹುದು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಹತ್ತಿರ ಆಗೋದಕ್ಕೆ ನೀವು ಏನು ಮಾಡಬೇಕು ಅನ್ನುವಂತಹ ಸೂಚನೆ ಕೊಡ್ತಾ ಇದೆ ಟ್ಯಾರೋ. ಓಕೆ, ಟ್ಯಾರೋ ಒಂದು ಡಿವಿನೇಷನಲ್ ಟೂಲ್ ಆಗಿರುತ್ತೆ. ಭಗವಂತನಿಂದ ಅಥವಾ ನಿಮ್ಮ ಎನರ್ಜಿಗಳ ವೇರಿಯೇಷನ್ನು ಕೂಡ ಇದು ಕಂಡು ಹಿಡಿದು ಬಿಡುತ್ತೆ. ಸೊ ಆ ವ್ಯಕ್ತಿ ಹೆಸರನ್ನ, ಪರ್ಟಿಕ್ಯುಲರಾಗಿ ಒಬ್ಬ ವ್ಯಕ್ತಿ ಹೆಸರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ, ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ದಿ ಸನ್ ಕಾರ್ಡ್ ಬರ್ತಾ ಇದೆ, 6 ಆಫ್ ಕಪ್ ಬರ್ತಾ ಇದೆ, ದಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ಎಮೋಷನ್ಸ್ಗಳು ಕೂಡ ಇದೆ, ಸಾಕಷ್ಟು ವ್ಯವಹಾರಗಳನ್ನು ಕೂಡ, ಹಣಕಾಸಿನ ವ್ಯವಹಾರಗಳನ್ನು ಕೂಡ ಮಾಡಿದಿರಿ, ಅಥವಾ ಆ ವ್ಯಕ್ತಿಯಿಂದ ಕೂಡ ನೀವು ಕೆಲವೊಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನೀವು ಇಟ್ಕೊಂಡಿದ್ದೀರಿ. ದಯವಿಟ್ಟು ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಆ ಎಕ್ಸ್ಪೆಕ್ಟೇಷನ್, ಈ ವ್ಯಕ್ತಿ ಇಲ್ದಿದ್ರೆ ನನ್ನ ಲೈಫಲ್ಲಿ ಅದು ಫುಲ್ಫಿಲ್ ಆಗೋದೇ ಇಲ್ಲ ಅನ್ನುವಂಥದ್ದು ಏನು ಮೈಂಡ್ ಸೆಟ್ ಇದೆಯಲ್ಲ, ಅದು ನಿಮ್ಗೆ ಏನು ಮಾಡ್ತಾ ಇದೆ, ಈ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ದೂರ ಆದ ಕೂಡಲೇ ಮೈಂಡು ಬಹಳಷ್ಟು ಚಂಚಲತೆ ಹೋಗ್ತಾ ಇರುವಂಥದ್ದು, ಅಥವಾ ಅವರೆಲ್ಲೋ ನಮ್ಮನ್ನು ಬಿಟ್ಟು ಬಿಡ್ತಾರೇನೋ, ಅಥವಾ ನನ್ನಿಂದ ದೂರ ಆಗಿಬಿಡ್ತಾರೇನೋ, ನನ್ನ ಕೈ ತಪ್ಪಿ ಈ ವ್ಯಕ್ತಿ ಹೋಗ್ಬಿಡ್ತಾರೇನೋ, ಈ ವ್ಯಕ್ತಿಗೆ ನಾನಲ್ಲದೆ ಬೇರೆ ಸಂಬಂಧಗಳಿದೆಯೇನೋ ಅನ್ನುವಂತಹ ವಿಚಾರಗಳನ್ನು ನೀವು ಮಾಡ್ತಾ ಹೋಗ್ತೀರಿ. ಬಟ್ ಆದರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ನಿಮ್ಮ ಏನೇ ನಿಮಗೆ ದಿನನಿತ್ಯ ಥಿಂಗ್ಸ್ಗಳಾಗಿರ್ಬೋದು, ಅಥವಾ ದಿನನಿತ್ಯ ಆ ವ್ಯಕ್ತಿಯಿಂದ ಏನನ್ನಾದರೂ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರೆ, ಅಥವಾ ಹಣಕಾಸಿನ ವಿಚಾರದಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರೆ, ಒಂದಷ್ಟು ಅದೇ ಎಕ್ಸ್ಪೆಕ್ಟೇಷನ್ಗೋಸ್ಕರ ಮಾತನಾಡುವಂಥದ್ದು ತಲೆಯಿಂದ ತೆಗೆದು ಹಾಕಿ. ಓಕೆ, ನೀವು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ನೀವು ಏನೇ ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೂ ಕೂಡ ಆಗಿರ್ಬೋದು, ಅದು ಪ್ರೀತಿ ಆಗಿರಬಹುದು, ಇನ್ನೊಂದಾಗಿರ್ಬೋದು, ಬೇಗ ಟ್ರಾನ್ಸ್ಪರೆನ್ಸ್ ಆಗಿ ಕಾಣಿಸುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ನಿಮ್ಮ ವರ್ತನೆಗಳನ್ನಾಗಿರ್ಬೋದು ಅಥವಾ ನಿಮ್ಮ ಬೇಡಿಕೆಗಳನ್ನಾಗಿರಬಹುದು ಅವರು ಗುರುತಿಸಿದಾಗ, ನಿಮ್ಮಲ್ಲಿ ಅದನ್ನು ಗುರುತಿಸಿದಾಗ ಒಂದಷ್ಟು ಈಗೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥ ತೋರಿಸುತ್ತೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ನೀವು ಯಾವುದೇ ಹೋಪ್ಗಳನ್ನು ಜಾಸ್ತಿಯಾಗಿ ಇಟ್ಕೊಳ್ಳೋ ಹಾಗಿಲ್ಲ. ಹಾಗಿದ್ರೆ ಈ ಸಂಬಂಧ ಬಹಳ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಂಗೆ ಕಾಲ್ ಮಾಡ್ತಾರೆ, ಇದೇ ಟೈಮಿಗೆ ಕಾಲ್ ಮಾಡಬೇಕು, ಆ ವ್ಯಕ್ತಿಗೆ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ, ಆ ವ್ಯಕ್ತಿ ನನ್ನನ್ನು ನೆನ್ಪು ಮಾಡ್ಕೊಳ್ತಾ ಇಲ್ವಾ, ಆ ವ್ಯಕ್ತಿ ಬರೀ ನೆಗೆಟಿವ್ ಥಾಟ್ಸ್ಗಳನ್ನು ನೀವು ಥಿಂಕ್ ಮಾಡ್ತೀರಿ. ಓಕೆ, ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಜಾಸ್ತಿ ಇಟ್ಕೊಳ್ಳೋದಿಲ್ಲ, ಈ ವ್ಯಕ್ತಿ ನನ್ನನ್ನು ಈಗ ಮೆಸೇಜ್ ಮಾಡಬೇಕಾಗಿತ್ತು, ನಾನು ರಿಪ್ಲೈ ಕೊಟ್ಟು ಎಷ್ಟೊತ್ತಾಯಿತು, ನಾನು ಮೆಸೇಜ್ ಮಾಡಿ ಇನ್ನೂ ಆ ವ್ಯಕ್ತಿ ನನಗೆ ರಿಪ್ಲೈ ಕೊಡಲಿಲ್ಲ, ಬಹಳಷ್ಟು ತಲೆಯಲ್ಲಿ ಗೊಂದಲ ಏನಿದೆಯಲ್ಲ, ಇದರಿಂದ ನೀವೇ
ತಲೆ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಸೊ ಇಲ್ಲಿ 6 ಆಫ್ ಕಪ್ಸ್ ಬಂದಾಗ ಈ ರೀತಿಯಲ್ಲ ಚೆನ್ನಾಗಿರುವ ಸಂಬಂಧದಲ್ಲಿ ನಿಮ್ಗೆ ಏನು ಬೇಕು ಅದು ಆಗ್ತಾ ಇಲ್ವಲ್ಲ ಅಂತ ಹೇಳಿ ನಿಮ್ಮ ಬ್ರೈನಿಗೆ ಅಥವಾ ನಿಮ್ಮ ಮನಸ್ಸಿಗೆ ಅದು ಆಗ್ತಾ ಇಲ್ಲಲ್ಲ, ನಾನು ಎಕ್ಸ್ಪೆಕ್ಟೇಷನ್ ಮಾಡಿರೋ ಥರನೇ ಇದನ್ನು ಆಗ್ತಾ ಇಲ್ವಲ್ಲ ಸಂಬಂಧ ಅಂದುವಾಗ ಬಾರಿ ನೀವು ಕಾಲ್ ಮಾಡುವಂಥದ್ದು, ಬೇಕು ಅಂತ ಜಗಳಗಳಾಡುವಂಥದ್ದು, ತುಂಬ ಚೆನ್ನಾಗಿದೆ ಸಂಬಂಧ. ನೀವು ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯಿಂದ ಏನೋ ಒಂದು ಆಗುತ್ತೆ ಅನ್ನುವಂಥದ್ದು ಎಲ್ಲ ತೆಗೆದುಹಾಕಿ, ಅಥವಾ ಈ ವ್ಯಕ್ತಿ ನಾನು ಅಂದ್ಕೊಂಡಂಗೆ ಇಲ್ವಲ್ಲ, ಯಾಕೆ ಇರಬೇಕು ಆ ವ್ಯಕ್ತಿ ನೀವು ಅಂದ್ಕೊಂಡಂಗೆ, ಯಾಕೆ ನಿಮಗೆ ನಿಮ್ಮ ಸಮಯಕ್ಕೆ ಆ ವ್ಯಕ್ತಿ ಫೋನ್ ಮಾಡಬೇಕು? ಆ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಜಾಗನೇ ಇದೆ. ಆ ವ್ಯಕ್ತಿ ಫ್ರೆಂಡ್ ನೋಡ್ತಾ ಇರ್ಬೋದು, ರಿಲೇಷನ್ಶಿಪ್ಗಳು ನೋಡ್ತಾ ಇರ್ಬೋದು, ಯಾವುದೋ ಒಂದು ಸಂಬಂಧಗಳಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಸಂಬಂಧಗಳಲ್ಲಾಗಿರ್ಬೋದು ನೀವು ನೋಡ್ತಾ ಇರ್ಬೋದು. ಬಟ್ ಆದರೆ ನಿಮ್ಮಿಬ್ಬರು ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಇದೆ ಗೊತ್ತಾ? ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಅದನ್ನೇ ತೋರಿಸ್ಲೇಬೇಕು ಅಂತಲ್ಲ, ಯಾಕೆಂದರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಒಂದು ಒಳ್ಳೆಯ ಸ್ಥಾನದಲ್ಲಿರುವಂಥವ್ರು, ಒಳ್ಳೆ ಕೆಲಸದಲ್ಲಿರುವಂಥವ್ರು, ಒಳ್ಳೆ ವ್ಯವಹಾರಗಳನ್ನು ಮಾಡುವಂಥವ್ರು, ಎನಿ ಟೈಮ್ ಬ್ಯುಸಿಯಾಗಿರುವಂತಹ ವ್ಯಕ್ತಿ. ಇಲ್ಲಿ ನೀವು ಈಗೋ ತೋರ್ಸೋಕೆ ಹೋದರೆ ಅವರು ಕೂಡ ಬಹಳಷ್ಟು ನಿಮ್ಗಿಂತ 10 ಪಟ್ಟು ಈಗೋಗಳನ್ನು ತೋರಿಸುವಂತಹ ವ್ಯಕ್ತಿ. ಅವ್ರಿಗೂ ಕೂಡ ಎಮೋಷನ್ಸ್ ಇದೆ, ನೀವು ತೋರಿಸ್ಕೊಳ್ತಿದ್ದೀರಿ, ಅವ್ರು ತೋರಿಸ್ಕೊಳ್ತಾ ಇಲ್ಲ. ಹಾಗಂತ ನೀವು ಹೇಳಿದ ರೀತಿಯಲ್ಲಿ ಅವ್ರು ಕೇಳ್ತಾರ ಅಂತ ಹೇಳಕ್ಕೆ ಹೋದರೆ ನೋ ವೇ, ಅವ್ರು ನಿಮ್ಮನ್ನೇ ಡೀಲ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ನಿಮ್ಮನ್ನು ಹ್ಯಾಂಡಲ್ ಮಾಡ್ತಾರೆ, ಅಥವಾ ನೀವೇ ಕುಗ್ಗಬೇಕು, ನೀವೇ ಜಗಳ ಆಡಬೇಕು, ನೀವೇ ಬಡ್ದಾಡ್ಕೊಳ್ಬೇಕು, ನೀವೇ ಇದು ಮಾಡಬೇಕು, ಮತ್ತು ಅವ್ರ ಫೋನಿಗೋಸ್ಕರ ನೀವೇ ಕಾಯಬೇಕು. ಆ ರೀತಿ ಆ ವ್ಯಕ್ತಿ ಮಾಡ್ತಾರೆ. ಆಬ್ವಿಯಸ್ಲಿ ಆ ವ್ಯಕ್ತಿಗೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ಖುಷಿಯಿಂದ ಇರ್ತೀರಿ, ಎಷ್ಟು ಮೌನವಾಗಿರ್ತೀರಿ, ಎಷ್ಟು ಆ ವ್ಯಕ್ತಿಯ ಬಗ್ಗೆ ಕೇರ್ ಮಾಡ್ತೀರಿ, ಆ ವ್ಯಕ್ತಿ ಮನಸ್ಸು ಕೂಡ ನಿಮ್ಮತ್ತ ಎಳಿತಾ ಇರುತ್ತೆ. ಯಾವಾಗ ಆ ವ್ಯಕ್ತಿಯಿಂದ ಇದೇ ಆಗಬೇಕು, ಇದೇ ಆಗತ್ತೆ, ಈ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ಸೈಡಲ್ಲಿ ತೆಗೆದಿಡಿ ನೀವು ತಲೆಯಿಂದ. ಓಕೆ, ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಬೇಕಿದ್ರೆ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆಗಿ ಸ್ವಲ್ಪ ದೂರದಲ್ಲಿ ಇಟ್ಟು ನಿಮ್ಮನ್ನು ಆ ವ್ಯಕ್ತಿ ಏನು ಮಾಡ್ತಾರೆ, ನೀವೇ ಆ ವ್ಯಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವೇ ಮತ್ತೆ ಬೆಂಡಾಗಿ ಹೋಗಬೇಕು. ಹೆಂಗಿದ್ರು ಪರವಾಗಿಲ್ಲ, ಮಾತಾಡಿಸಿದ್ರೆ ಸಾಕು ಅನ್ನೋ ಲೆವೆಲ್ ತನಕ ತಂದು ಬಿಡ್ತಾರೆ ಅವ್ರಿಗೆ ಗೊತ್ತಿದೆ ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳು ಗೊತ್ತಿದೆ, ನಿಮ್ಮ ಒಳ್ಳೆತನನೂ ಗೊತ್ತಿದೆ, ಎಲ್ಲನೂ ಗೊತ್ತಿದೆ ಅವ್ರಿಗೆ. ನೀವು ಯಾವ ಟೈಮಲ್ಲಿ ಹೇಗಿರ್ತೀರಿ ಪ್ರತಿಯೊಂದನ್ನು ಕೂಡ ಎನ್ಕ್ಯಾಚ್ ಮಾಡಿರುವಂತಹ ವ್ಯಕ್ತಿ ಇವರು. ಈಗಿಂದ ನೋಡ್ತಾ ಇಲ್ಲ ಅವ್ರು ನಿಮ್ಮನ್ನು. ಓಕೆ, ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ಸ್ ಇದೆ, ಬಟ್ ಆದರೆ ನೀವೇ ತಣ್ಣಗಾಗಬೇಕು, ಆ ರೀತಿ ನಡ್ಕೊಳ್ತಾರೆ ಇವರು. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಕೂತು ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು. ಆಗ ಏಸ್ ಆಫ್ ವಾಂಡ್ಸ್ ಬಂದಿದೆ. ಇಯರ್ ವಾಂಡ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ಅಂತ ಹೇಳ್ಬೋದು. ಈ ಪ್ರೇಮಿಗಳ ವಿಚಾರದಲ್ಲಿ ಆ ವ್ಯಕ್ತಿಗೆ ನಿಮ್ಮನ್ನು ಮೀಟ್ ಆಗಬೇಕು ಅಂತ ತವಕ ಬರುತ್ತೆ. ಎಷ್ಟು ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ತೀರಾ ಅಂದರೆ, ಮೀಟ್ ಆಗಬೇಕು ಅಂದ ತಕ್ಷಣ ನೀವೇ 300 ಸಲ ಕಾಲ್ ಮಾಡಿಕೊಂಡು ಯಾಕೆ ಬಂದಿಲ್ಲ, ಯಾಕೆ ನೋಡಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ನನ್ನನ್ನು ನೋಡ್ತಾ ಇಲ್ಲ, ಯಾಕೆ ನನಗೆ ಫೋನ್ ಮಾಡಿಲ್ಲ, ಯಾಕೆ ನನಗೆ ಮೆಸೇಜ್ ಮಾಡಿಲ್ಲ ಅನ್ನೋ ರೀತಿ ಅಲ್ಲ. ನೀವು ಎಷ್ಟೇ ದೂರದಲ್ಲಿ, ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ. ನೀವು ಅವ್ರ ಬಗ್ಗೆ ಕೇಳುವಂಥದ್ದು, ಅವ್ರ ಪರ್ಸ್ನಲ್ ವಿಚಾರಗಳನ್ನ ಕೇಳುವಂಥದ್ದು, ಅವ್ರ ಬಗ್ಗೆ ಮಾತನಾಡುವಂಥದ್ದು, ಅವ್ರು ಏನು ಹೇಳ್ತಾ ಇದ್ದಾರೆ ಫಸ್ಟ್ ಕೇಳುವಂಥದ್ದು, ಎಷ್ಟು ತಾಳ್ಮೆಯಿಂದ ಅವ್ರ ಬಗ್ಗೆ ಮಾತ್ರ ನೀವು ಕೇಳಿ ನಿಮ್ಮ ಬಗ್ಗೆ ಸ್ವಲ್ಪ ಕಡಿಮೆನೇ ಹೇಳ್ಕೊಳ್ತೀರೋ ಅಷ್ಟು ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕು ಅನ್ನುವಂತಹ ಮನಸ್ಸಾಗತ್ತೆ. ಆ್ಯಕ್ಷನ್ ತೊಗೊಳ್ತಾರೆ. ನನಗೆ ಈ ವ್ಯಕ್ತಿ ನನ್ನ ಜೀವನಕ್ಕೆ ಬೇಕೇ ಬೇಕು ಅನ್ನುವಂತಹ ಆ್ಯಕ್ಷನ್ ತೊಗೊಳ್ತಾರೆ. ಆ ವ್ಯಕ್ತಿ ಇನ್ನಷ್ಟು ನಿಮ್ಮ ಜೀವನಕ್ಕೆ ಹತ್ತಿರ ಆಗಬೇಕು ಅಂತ ಹೇಳಿದ್ರೆ ನೀವು ಇದೇ ರೀತಿ ಇರಲೇಬೇಕು. ನೋಡೋಣ ಇಲ್ಲಿ ಯೂನಿವರ್ಸ್ ಏನು ನಿಮ್ಮಿಬ್ಬರ ನಡುವೆಯಲ್ಲಿ ಯಾವ ಸಂದೇಶ ಒಂದು ಕೊಡ್ತಾ ಇದೆ ನೋಡೋಣ. ಆ ವ್ಯಕ್ತಿ ಯಾವುದೇ ಸಿಚುವೇಷನಲ್ಲಿ ನಿಮ್ಮಿಬ್ಬರ ನಡುವೆ ಇರಬಹುದು ಇನ್ನಷ್ಟು ಹತ್ತಿರ ಆಗೋದಕ್ಕೆ. ಇಲ್ಲಿ ಡ್ರೆಸ್ಸಿಂಗ್ ಅಪ್ ಅಂತ ಬರ್ತಿದೆ. ಆ್ಯನ್ ಆಪರ್ಚುನಿಟಿ ಟು ಡ್ರೆಸ್ ಅಪ್ ಆ್ಯಂಡ್ ಪಾರ್ಟಿ ಫನ್ ಟೈಮ್ ಅಹೆಡ್. ಓಕೆ, ಇಲ್ಲಿ ನಿಮ್ಮನ್ನು ನೀವು ಬಹಳಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳುವಂಥದ್ದು, ಅಥವಾ ಆ ವ್ಯಕ್ತಿ ಒಟ್ಟಿಗೆ ಹೋದಾಗ ಬಹಳಷ್ಟು ಅಟ್ರಾಕ್ಟ್ ಆಗುವ ರೀತಿ ಕಾಣಿಸ್ಕೊಳ್ಳುವಂಥದ್ದು. ಯಾರೇ ಆಗಿರಲಿ, ಸುಮಾರು ವರ್ಷದಿಂದ ಮದುವೆ ಆಗಿದ್ದೀವಿ ಮೇಡಮ್, ಈಗೇನು ಮತ್ತೆ ಡ್ರೆಸ್ ಮಾಡ್ಕೊಳ್ಳೋದು? ಹೌದು, ನಾವು ಎಷ್ಟು ಚಂದವಾಗಿ ಅಲಂಕಾರವಾಗಿ ರೆಡಿ ಆಗ್ತೀವೋ, ಎಷ್ಟು ಚಂದವಾಗಿ ಸುಂದರವಾಗಿ ಕಾಣಿಸ್ಕೊಳ್ತೀವೋ ಅಷ್ಟು ಆ ವ್ಯಕ್ತಿ ನಿಮ್ಮ ಜೊತೆಗೆ ಮೋಜಾಗಿ ಇರ್ತಾರೆ. ಇನ್ನಷ್ಟು ಕಾಲ ಕಳಿಬೇಕು ಅಂತ ಆಸೆ ಆಗುತ್ತೆ. ಒಂದಷ್ಟು ನೀವು ಆ ವ್ಯಕ್ತಿಗೆ ಟೈಮ್ ಕೊಟ್ಟು ನೋಡಿ. ಯಾವ ಎಕ್ಸ್ಪೆಕ್ಟೇಷನ್ನು ಕೂಡ ಆ ವ್ಯಕ್ತಿ ವಿಚಾರವಾಗಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಚಂದ ಅವ್ರು ನಿಮ್ಮ ಹತ್ರ ಬರೋದಕ್ಕೆ ಮನಸ್ಸಾಗತ್ತೆ ಗೊತ್ತಾ? ನಾನು ಹೇಳಿದ್ದನ್ನು ಮಾಡಿ, ಮಾತಾಡಲಿಲ್ವಾ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ಅವ್ರು ಮಾತಾಡ್ತಾರೆ. ಅವರು ಮನುಷ್ಯನೇ ಅಲ್ವಾ? ಇವತ್ತು ಮಾತಾಡದೇ ಇರ್ಬೋದು, ನಾಳೆ ಮಾತಾಡದೇ ಇರ್ಬೋದು. ಅದೊಂದು ಇರುತ್ತೆ. ಡೈಲಿ ಮಾತಾಡ್ತಾ ಇದ್ದವ್ರು ಒಂದಿನ ಬಿಟ್ಬಿಟ್ರೆ ನಾನು ಮಾತಾಡಬೇಕು ಅನ್ನುವಂತಹ ಒಂದು ಎನರ್ಜಿ ಪಾಸ್ ಆಗುತ್ತೆ ಅವ್ರಿಗೂ. ಇವತ್ತಿತ್ತು ನಾಳೆ ಬೆಳಗ್ಗೆ ಹೋಗ್ಬಿಡೋದಕ್ಕೆ
ಯಾವುದು ಕೂಡ ಆ ಥರ ಆಗಿಲ್ಲ ಇಲ್ಲಿವರೆಗೂ. ಇವತ್ತು ಮಾತಾಡ್ತಾ ಇದ್ರು ನಾಳೆ ಬೆಳಗ್ಗೆ ಮಾತಾಡೇ ಇಲ್ಲ ಅಂತ ಹೇಳಿದ್ದು ಯಾವುದೂ ಇಲ್ಲ. ಮತ್ತೊಮ್ಮೆ ಮಾತಾಡಿಸುವಂಥ ಸಂದರ್ಭಗಳು ಬಂದೇ ಬರುತ್ತೆ. ಅದೆಲ್ಲದಕ್ಕೂ ಕೂಡ ಟ್ಯಾರೋ ಅಥವಾ ನೀವು ನಂಬ್ತಾ ಇರುವಂತಹ ದೇವರು, ಆ ಯೂನಿವರ್ಸಿಂದ ಈ ರೀತಿ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮಿಬ್ಬರ ಸಂಬಂಧ ಅಥವಾ ಆ ವ್ಯಕ್ತಿ ನಿಮ್ಮನ್ನು ಇನ್ನಷ್ಟು ಹತ್ತಿರ ಆಗೋದಕ್ಕೆ ನೀವೇನು ಮಾಡಬೇಕು, ಇದಕ್ಕೆ ಟ್ಯಾರೋ ಮುಖಾಂತರವಾಗಿ ಏನು ಸೂಚನೆ ಕೊಡ್ತಾ ಇದೆ. ಓಕೆ, ಇಲ್ಲಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಆ ವ್ಯಕ್ತಿ ಹೆಸರನ್ನ ಮತ್ತೊಮ್ಮೆ 3 ಬಾರಿ ಹೇಳಿಕೊಂಡು ಈ ಕಾರ್ಡ್ ರೀಡಿಂಗ್ನ ನೋಡ್ತಾ ಹೋಗಿ ಅವ್ರ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ ಎಲ್ಲನೂ ಕೂಡ ತಿಳಿತಾ ಬರುತ್ತೆ. ಈ ವ್ಯಕ್ತಿ ಹತ್ರ ಹಣ ಇದೆ ಅಂತ ಒಂದಷ್ಟು ಅಹಂ, ಈ ವ್ಯಕ್ತಿ ಹತ್ರ ಹಣ ಇದೆ, ಬ್ಯೂಟಿ ಇದೆ, ನಾನೇನು ಮಾಡಿದ್ರೂ ನಡೆಯುತ್ತೆ, ನಾನು ಹೆಂಗೆ ಬೇಕಾದರೂ ಬ್ಯಾಲೆನ್ಸ್ ಮಾಡ್ಬೋದು ಅನ್ನುವಂಥ ಒಂದು ಅಹಂ ಇದೆ ಇವ್ರಿಗೆ. ಇವ್ರಿಗೆ ಹೇಗೆ ಅಂತ ಹೇಳಿದ್ರೆ, ದುಡ್ಡಿದ್ದಾಗ ಎಲ್ಲರೂ ಬೇಕು, ಎಲ್ಲ ಸುತ್ತಾಟಗಳು ಮನುಷ್ಯನ ಇನ್ನಷ್ಟು ಅಟ್ರ್ಯಾಕ್ಟ್ ಮಾಡುವಂಥದ್ದು, ಅಥವಾ ಇಲ್ಲದೇ ಇದ್ರೂ ಕೂಡ ಇದೆ ಅನ್ನುವಂತಹ ಪ್ರೊಜೆಕ್ಟ್ ಮಾಡಿ ಬೇರೆಯವ್ರಿಗೆ ಹತ್ರ ಆಗುವಂತಹ ವ್ಯಕ್ತಿತ್ವ ಉಳ್ಳವರು ಅಂತ ನಾನು ನೋಡಬಹುದು. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ವಿಚಾರಗಳಲ್ಲಿ ಯಾವುದೋ ಒಂದಷ್ಟು ಸ್ವಲ್ಪ ದೂರಗಳಾದಾಗ, ಅಥವಾ ಈ ವ್ಯಕ್ತಿ ನಾನು ಹೇಳಿಬಿಟ್ಟಿದ್ದೀನಿ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಐಷಾರಾಮಿಗೆ, ಮೋಜು ಮಸ್ತಿಗಳಿಗೆ, ಸೌಂದರ್ಯಕ್ಕೆ ಬೇಗ ಮಾರು ಹೋಗುವಂತಹ ವ್ಯಕ್ತಿ. ಸೊ ಹಾಗಾಗಿ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಪಕ್ಕದಲ್ಲೇ ಬಂದಿರೋದ್ರಿಂದ ಈ ಸಂಬಂಧ ಅಲ್ದಿದ್ರೂ ಕೂಡ ಬೇರೆ ಒಂದು ಆಪರ್ಚುನಿಟಿ ಇದೆ ನನಗೆ ಅಂತ ಹುಡ್ಕೋಕ್ಕೆ ಹೋಗೋದೇ ಜಾಸ್ತಿ ಈ ವ್ಯಕ್ತಿ. ಏಕೆಂದರೆ ಇಲ್ಲಿ 6 ಇದೆ, 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದಲ್ದಿದ್ರೂ ಕೂಡ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಇಯರ್ ಸೃಷ್ಟಿ, ಬೇರೆ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೂ ನೋಡದೇ ಇರುವಂತಹ ವ್ಯಕ್ತಿ ಅಥವಾ ಹೊಸದಾಗಿ ಪರಿಚಯ ಆದಂತಹ ವ್ಯಕ್ತಿಗೆ ಇನ್ನಷ್ಟು ಅಟ್ರ್ಯಾಕ್ಟ್ ಆಗುವಂಥದ್ದು ಅಂತಹ ವ್ಯಕ್ತಿ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಏನಾಗತ್ತೆ ಗೊತ್ತಾ, ಈ ವ್ಯಕ್ತಿಗಳಿಗೆ ಬರೋರೆಲ್ಲರೂ ಅಥವಾ ಸೌಂದರ್ಯಕ್ಕೋ ಅಥವಾ ಹಣದ ವಿಚಾರವಾಗೋ ಒಡನಾಟದಲ್ಲಿ ಇರುವಂತಹ ವ್ಯಕ್ತಿಗಳೇ ಈ ವ್ಯಕ್ತಿಗೆ ಸಿಗೋದು. ಬಿಕಾಸ್ ಇವರು ಎಷ್ಟು ಶೋ ಆಫ್ ಮಾಡ್ತಾರೆ ಅಷ್ಟು ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು. ಹಾಗಾಗಿ ಇಂಥ ಸಂಬಂಧಗಳು ಜಾಸ್ತಿ ಉಳಿಯುತ್ತಾ ಈ ವ್ಯಕ್ತಿಗೆ ಒಂದಿನ ಅನಿಸುತ್ತೆ, ನನ್ನ ಸಂಬಂಧಗಳು ಅಥವಾ ಯಾರೇ ಆಗಿರಲಿ ನನ್ನಿಂದ ಯಾವುದೇ ಅಪೇಕ್ಷೆಗಳನ್ನು ಪಡ್ತಾ ಇರಲಿಲ್ಲ, ನಾನು ಹಣಕಾಸಿನ ವಿಚಾರಗಳಿಗೆ ಯಾವುದೇ ರೀತಿಯಲ್ಲಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ನ ಜೊತೆಗೆ ಇರಲಿಲ್ಲ ಅನ್ನುವಂತಹ ಅರಿವು ಒಂದು ದಿನ ಮೂಡುತ್ತೆ. ಅಲ್ಲಿವರೆಗೂ ನೀವೇನು ಮಾಡಬೇಕು, ನನ್ನ ಲೈಫಲ್ಲಿ ಯಾವುದೇ ದಾರಿನೇ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಿ. ಬಟ್ ಆದರೆ ಭಗವಂತ ಇನ್ನೊಂದು ದಾರಿನ ತೋರಿಸಿರ್ತಾನೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಬರೋದಕ್ಕೆ. ಸೊ ಆಬ್ವಿಯಸ್ಲಿ ಇಲ್ಲಿ ಅಗೇನ್ 4th ಕಾರ್ಡಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲನೂ ಕೂಡ ತಾಳ್ಮೆಯಿಂದ ಸಹಿಸಿ. ಇಲ್ಲಿ ಬೇರೆ 2 ಕಪಲ್ ಆಡ್ತಾ ಇದೆ, ಇಲ್ಲಿ ವ್ಯಕ್ತಿ ಸುಮ್ಮನೆ ಮೌನವಾಗಿ ಕೂತಿದ್ದಾರೆ. ಇಲ್ಲಿ ನಿಮಗೆ ಮಕ್ಕಳಿರಬಹುದು, ಅಥವಾ ನೀವು ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ ಬಹಳಷ್ಟು ನಾನು ಒಂಟಿ ಆಗೋಗ್ಬಿಟ್ನೇನೋ ಅಂತ ಬಹಳ ಫೀಲ್ ಮಾಡ್ಕೊತಾ ಇರೋದು, ಅಥವಾ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೊಂದು ಬಿಟ್ಟಿದ್ದೀರಿ ಈ ವಿಚಾರವಾಗಿ. ಯಾರೋ 3ನೇ ವ್ಯಕ್ತಿಗಳಿಗೆ ಎಷ್ಟು ಸಲ ಈ ಸಂಬಂಧಗಳನ್ನು ಬಿಡಿಸಿದ್ರೂ ಕೂಡ ಮತ್ತು ರೀಕನೆಕ್ಟ್ ಆಗ್ತಾ ಇದ್ದಾರೆ. ಅದನ್ನು ನೋಡಿ ಕೂಡ ಸಹಿಸೋದಕ್ಕಾಗ್ತಾ ಇಲ್ಲ. ಹೌದು, ನೀವು ಒಬ್ಬ ಮನುಷ್ಯರಾಗಿರೋದ್ರಿಂದ ಅದನ್ನು ನೋಡಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಡೆ ಆ ವಿಚಾರವಾಗಿ ಬೆದಕೋದು, ಇಲ್ಲಿ ಹೋಗಿದ್ರಾ, ಇಲ್ಲಿ ಬಂದಿದ್ರಾ, ಮತ್ತೆ ಮೀಟ್ ಆಗಿದ್ರಾ, ಮತ್ತೆ ನೋಡಿದ್ರಾ, ಮತ್ತೆ ಮಾತಾಡಿದ್ರಾ, ಇವ್ರಿಗೆ ಯಾಕೆ ಇದೆಲ್ಲ ಬೇಕು, ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಇಷ್ಟೆಲ್ಲ ಡೆಡಿಕೇಟ್ ಮಾಡಿದ್ರು ಈ ವ್ಯಕ್ತಿ ಯಾಕೆ ಈ ರೀತಿ ಅನ್ನುವಂತಹ ಗೊಂದಲ ಗೋಚನಲ್ಲಿ ಮಾರು ಹೋಗ್ತಾ ಇದ್ದೀರಿ. ಒಂದಷ್ಟು ತಾಳ್ಮೆಯಿಂದ ಇರಿ. ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಇಗ್ನೋರ್ ಮಾಡಿ, ಇವ್ರನ್ನ ಕಟ್ ಆಫ್ ಮಾಡಿ. ಓಕೆ, ಇಲ್ಲಿ ಯಾಕೆ ಇಷ್ಟು ಬಲವಾಗಿ ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಔಟ್ಕಮ್ ಬಂದಿರೋದೇ ಇಲ್ಲ 2 ನೆಗೆಟಿವ್ ಕಾರ್ಡ್ಗಳು. ನೀವೀಗ ನೋವು ಅನುಭವಿಸ್ತಾ ಇದ್ದೀರಿ, ಈಗ ಇರಬೇಕಾಗಿರುವಂಥ ಸಂದರ್ಭ, ಈಗ ಅವ್ರು ಏನೋ ಒಂದು ತನ್ನಿಂದ ಏನೋ ಕಳ್ಕೊಂಡು ಬೇರೆ ಮಜಾ ಮಾಡ್ತಿರುವಂತಹ ಸಮಯ, ಅದು ನಿಮ್ಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಾನು ಒಂಟಿ ಅನ್ನುವಂತಹ ಫೀಲ್ ಮಾಡ್ತಾ ಇದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ವಿಚಾರವಾಗಿ ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಬಟ್ ಆದರೂ ಕೂಡ ಈ ವ್ಯಕ್ತಿ ವಿಚಾರದಲ್ಲಿ ಏನಾದರೂ ವಿಷಯಗಳು ಕೇಳಿದಾಗ ಅದು ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲ.
ಹಾಗಾಗಿ ನೀವು ಎಷ್ಟು ಸೈಲೆಂಟಾಗಿರ್ತೀರಿ ಇಂಥ ವಿಚಾರಗಳು ಬಂದಾಗ, ಈ ರೀತಿ ಅವರು ಯಾರ್ದೋ ಜೊತೆ ಓಡಾಡ್ತಾ ಇದ್ದಾರೆ, ಯಾರ್ದೋ ಜೊತೆಗಿದ್ದಾರೆ ಅನ್ನುವಂತಹ ವಿಚಾರಗಳು ನಿಮ್ಮ ಹತ್ತಕ್ಕೆ ಬರ್ತಾ ಇರುವಾಗ, ಅಥವಾ ಅವ್ರ ಮೊಬೈಲ್ನ ಪದೇ ಪದೇ ಚೇಂಜ್ ಮಾಡೋದು, ಚೆಕ್ ಮಾಡುವಂಥದ್ದು, ಅವ್ರನ್ನ ಭಾಳಷ್ಟು ಬೆದಕುವಂಥ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿಂದ ಎಷ್ಟು ಸೈಲೆಂಟಾಗಿರ್ತೀರಿ ಅಷ್ಟು ಉತ್ತಮ. ಇವರು ಆಟಗಳನ್ನೆಲ್ಲ ಒಂದು ಇದು ಮಾಡ್ಕೊಳ್ಳಿ, ಎಲ್ಲ ಒಂದೊಂದು ಪಾಯಿಂಟ್ಸ್ಗಳನ್ನು ಈ ಸಮಯಕ್ಕೆ ಹಿಂಗೆ ಮಾಡಿದ್ರು ನನಗೆ ಅಂತ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಬಟ್ ನೀವು ಎಷ್ಟು ಇಗ್ನೋರ್ ಮಾಡ್ತೀರಿ ಈ ವ್ಯಕ್ತಿಯನ್ನು, ನೀನು ಇರೋದೇ ಈ ರೀತಿಯಾ, ನನಗೆ ನಿನ್ನ ನೋಡಿದ್ರೆ ಅಸಹ್ಯ ಫೀಲ್ ಆಗ್ತಾ ಇದೆ, ಇನ್ನು ನಾನು ನಿನ್ನ ಬಗ್ಗೆ ಯಾವುದೇ ರೀತಿ ಕೇಳುವಂಥದ್ದು, ಕೇರ್ ಮಾಡುವಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ಚೆನ್ನಾಗಿದ್ಬಿಡು, ಬಟ್ ಆದರೆ ನನ್ನ ತಲೆಯಲ್ಲಿ ಯಾವುದೇ ರೀತಿ ತರೋದಕ್ಕೆ ಹೋಗಬೇಡ, ಮತ್ತು ಕೂಡ ನಿನ್ನ ಮೋಸಗಳ ಮಾತಿನಲ್ಲಿ, ಆ ಜಾಲಗಳಲ್ಲಿ ನನಗೆ ಮುಳುಗಿಸೋದಕ್ಕೆ ಹೋಗಬೇಡ. ನಿನ್ನನ್ನು ನೋಡಿದ್ರೆ ನನಗೆ ನಗುನೂ ಬರ್ತಾ ಇದೆ, ಹಾಗೆ ಪಾಪ ಮಂಗ ಆಗ್ತಾ ಇದೆಯಲ್ಲ ಅನ್ನುವಂಥ ಫೀಲು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಿರೋ, ಅನ್ನುವ ರೀತಿಯಲ್ಲಿ ಬಿಟ್ಬಿಡ್ತಿರೋ. ಬಿಕಾಸ್ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವ ವಿಶ್ವಾಸಗಳನ್ನು ಇಟ್ಕೊಂಡಿದ್ರು, ಎಲ್ಲಿ ದುಡ್ಡು ಕಳ್ಕೊಳ್ತಾ ಇದ್ರು, ಯಾವ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಪರದಾಡಿ ಪೇಚಾಡ್ತಾ ಇದ್ರು, ಎಲ್ಲಿ ಬೇರೆ ಬೇರೆ ಸಂಬಂಧಗಳಿಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾ ಇದ್ರು, ಅದೇ ಸಂಬಂಧದಲ್ಲಿ ಬಾಳೆ ಕನಸು ಕಟ್ಟಿದ್ದಂತಹ ಸಂಬಂಧಗಳು ಒಂದು ದಿನ ಇವರು ಕೈ ತಪ್ಪಿ ಹೋಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಮಗು ಡೆತ್ತಾಗಿದೆ, ಒಂದು ಹುಡುಗಿ ಕೂತಿದ್ದಾಳೆ ಅಂದರೆ ಈ ಸಂಬಂಧ ಜಾಸ್ತಿ ದಿವಸ ಉಳಿಯೋದಿಲ್ಲ, ದೂರ ಆಗತ್ತೆ ಅನ್ನುವಂತಹ ಇಂಡಿಕೇಶನ್ ರೀಡಿಂಗ್ ಮೂಲಕ ಸಿಗ್ತಾ ಇದೆ. ಉಳಿಯಲ್ಲ ಅದು. ನಿಮ್ಮ ನೋವುಗಳಿರತ್ತೆ, ನಿಮ್ಮಲ್ಲೂ ಫೀಲಿಂಗ್ಸ್ ಇರುತ್ತೆ, ನಿಮ್ಮ ಜೊತೆನೂ ಬಹಳಷ್ಟು ವರ್ಷ ಸಂಸಾರ ಮಾಡಿದಂಥವ್ರು ಇರ್ತಾರೆ, ತುಂಬ ವರ್ಷಗಳಿಂದ ಇದ್ದಂಥವ್ರು ಇರ್ತಾರೆ. ಯಾವುದೋ ಆಪರ್ಚುನಿಟಿಗಳು ಬಂದುಬಿಡ್ತು, ಈಗ ಯಾವುದೋ ತುಂಬ ಚೆನ್ನಾಗಿ ಲುಕ್ಕಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಏನೋ ಒಂದು ಆಟಗಳನ್ನು ಆಡೋದಕ್ಕೆ ಹೋಗ್ತಾರೆ, ಬಟ್ ಆದರೆ ಜಾಸ್ತಿ ದಿವಸ ಉಳಿಯೋದಿಲ್ಲ. ಮೇಡಮ್ ಹಂಗಾದ್ರೆ ಉಳಿಯೋಲ್ಲ ಅಂತ ಹೇಳಿದ್ರೆ ಏನು? 8 ತಿಂಗಳಲ್ಲಿ ಕಟ್ ಆಫ್ ಆಗ್ಬೋದು, 8 ವಾರಗಳಲ್ಲಿ ಜಗಳಗಳು ಶುರು ಆಗುವಂಥದ್ದು, ಹಾಗೆ ದೂರಗಳನ್ನು ಆಗ್ತಾ ಹೋಗ್ತಾರೆ ಅಂತ ಹೇಳಿ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವತ್ತು ಇವರಿಗೆ ಪರಿಜ್ಞಾನ ಬರುತ್ತೆ. ಅಂದರೆ ನಾನು ಎಷ್ಟು ತಪ್ಪು ಮಾಡಿದ್ನಲ್ಲ, ನಾನು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನುವಂತಹ ಅರಿವೇ ನನಗಾಗಲಿಲ್ವಲ್ಲ ಅನ್ನುವಂತಹ ಬ್ಲ್ಯಾಂಕ್ ರೀತಿ ವ್ಯಕ್ತಿ ಆಗ್ತಾರೆ. ಎಲ್ಲ ವಿಚಾರಗಳನ್ನು ನಿಮ್ಮ ಹತ್ರನೇ ಬಂದು ಹೇಳುವಂಥದ್ದು, ಅಥವಾ ಸಂಸಾರ ಸರಿ ಮಾಡ್ಕೊಳ್ಳುವಂಥದ್ದು, ಇವ್ರನ್ನ ನೀವೇ ಇಗ್ನೋರ್ ಮಾಡುವ ರೀತಿಯಲ್ಲಿ ಟ್ರೀಟ್ ಮಾಡುವಂತಹ ಸಮಯನೂ ಕೂಡ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಟ್ಯಾರೋ ಕಾರ್ಡ್ ಏನು ಹೇಳ್ತಾ ಇದೆ, ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಹತ್ತಿರ ಆಗೋದಕ್ಕೆ ಏನು ಹೇಳ್ತಾ ಇದೆ? ಇಲ್ಲಿ ಅನ್ಸೀನ್, ನಾನು ಹೇಳಿದೆ ಅಲ್ವಾ, ಇಲ್ಲಿ ಏನೇ ನೋಡಿದ್ರೂ ಕೂಡ ನೋಡದೇ ಇದ್ದ ಹಾಗೆ ಇದ್ದುಬಿಡಿ. ಏನೇ ಕೇಳಿಸ್ತಾ ಇದ್ರು, ಯಾರೋ ಬಂದು ನಿಮಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರಾ, ದಯವಿಟ್ಟು ಅಂಥವ್ರಿಂದ ದೂರ ಇದ್ಬಿಡಿ. ಲವ್ ಕ್ಯಾನ್ ಬಿ ಬ್ಲೈಂಡ್. ಎನ್ಶೂರ್ ಯು ಆರ್ ನಾಟ್ ಓವರ್ಲುಕ್ಕಿಂಗ್ ರೆಡ್ ಫ್ಲ್ಯಾಗ್. ಎಸ್, ಇಲ್ಲಿ ನಿಮಗೆ ಬಹಳಷ್ಟು ಮಾನಸಿಕವಾಗಿ ನೋವಾಗ್ತಾ ಇದೆ, ಕಳ್ಕೊಳ್ತಾ ಇದ್ದಾರೆ. ನಾವಿಬ್ಬರು ಎಷ್ಟು ಚೆನ್ನಾಗಿದ್ವಿ, ಇತ್ತೀಚೆಗೆ ಎಷ್ಟರ ಮಟ್ಟಿಗೆ ಇವರು ದೂರ ಆಗ್ತಾ ಇದ್ದಾರೆ. ಒಂದಷ್ಟು ಮನಸ್ಸಿಗೆ ಭಾರ ಆಗಿರುವಂಥದ್ದು, ಒಂದು ರೀತಿ ಬಹಳಷ್ಟು ಇಂಥ ವಿಚಾರದಲ್ಲಿ ಬಹಳ ಟೆನ್ಷನ್ಗೊಳಗಾಗಿರುವಂಥದ್ದು ಎಲ್ಲನೂ ಇದೆ. ಬಟ್ ಆದರೂ ನೋಡದೇ ಇರೋ ರೀತಿಯಲ್ಲಿ ಈ ವ್ಯಕ್ತಿಯಿಂದ ಒಂದಷ್ಟು ನೀವೇ ದೂರ ಇರಿ, ಸೈಲೆಂಟಾಗಿರಿ. ಕೆಲವೊಂದು ತಿಂಗಳುಗಳು ನೀವೇ ದೂರ ಇದ್ದಷ್ಟು ಕೂಡ ಎಷ್ಟು ದಿನ ಅಂತ ಅವರು ದುಡ್ಡು ಸುರಿದು ಅಥವಾ ಎಲ್ಲೋ ಸುತ್ತಾಡಿ ಏನು ಡೈಲಿ ಸುತ್ತಾಡೋದಕ್ಕಾಗತ್ತಾ? 24 ಗಂಟೆ ಮತ್ತೊಂದರಲ್ಲೇ ಮುಳುಗಿರೋದಕ್ಕಾಗತ್ತಾ? ಓಡಾಡ್ತಾನೇ ಇರೋದಕ್ಕಾಗತ್ತಾ? 24 ಗಂಟೆ ಕೇರ್ ಮಾಡ್ಕೊತಾನೇ ಇರೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಎಷ್ಟು ಮೌನವಾಗಿರ್ತೀರೋ ಅಷ್ಟು ಉತ್ತಮ ಅಂತ ಹೇಳಬಹುದು. ಅಷ್ಟು ನಿಮ್ಮ ಲೈಫಿಗೆ ಈ ವ್ಯಕ್ತಿ ಬರೋದಕ್ಕೆ ಹೋಗ್ತಾರೆ. ಬಟ್ ಅವರವರಲ್ಲೇ ಕೆಲವೊಂದು ವಿಚಾರಗಳು ಬರುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕಾಗತ್ತೆ. ಈ ವ್ಯಕ್ತಿಯ ವ್ಯಕ್ತಿತ್ವನ ನೀವು ಹಿಡ್ದಿದ್ದೀರಿ ಆಲ್ರೆಡಿ. ಇನ್ನಷ್ಟು ಈ ವ್ಯಕ್ತಿಯ ಲೂ ಪಾಯಿಂಟ್ಸ್ಗಳಾಗಿರಬಹುದು, ಬೆಸ್ಟ್ ಪಾಯಿಂಟ್ಸ್ಗಳಾಗಿರ್ಬೋದು, ಇನ್ನಷ್ಟು ನೀವು ನೋಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಹತ್ತಿರ ಆಗೋದಕ್ಕೆ ನೀವು ಏನು ಮಾಡಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3ನೇ ಕಾರ್ಡ್ ಇಟ್ಟಿದ್ದೀನಿ. ಆ 3ನೇ ಕಾರ್ಡ್ನ ಏನು ನೋಡ್ತಾ ಇದ್ರಲ್ಲ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಓಕೆ,
ನಾ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟೆಂಪರೆನ್ಸ್, ತಾಳ್ಮೆನೇ ಇಲ್ಲ ನಿಮಗೆ ಆ್ಯಕ್ಚುಲಾಗಿ. ಏನಿಲ್ಲ, ಎಷ್ಟು ಆ್ಯಕ್ಚುಲಾಗಿ ಕೆಲವೊಂದು ಸಲ ದೇವ್ರ ಥರ ಇದ್ದು ಬಿಡ್ತೀರಿ, ಇನ್ನು ಕೆಲವು ಸಲ ದೇವ್ರ ಥರ ಇರೋದಕ್ಕೆ ಬರೋದೇ ಇಲ್ಲ. ಸಾಕಷ್ಟು ವಿಚಾರಗಳು ಈ ವ್ಯಕ್ತಿ ಮುಚ್ಚಿಡ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟೇ ಪ್ರೀತಿ ತೋರಿಸಿದ್ರು ಆಗಿರ್ಬೋದು, ಅವ್ರು ಎಷ್ಟೇ ನಾಟಕೀಯವಾದ ಬಣ್ಣದ ಮಾತಾಡಿದ್ರು ಕೂಡ ಅದು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅದು ಜೀರ್ಣಿಸ್ಕೊಳ್ಳೋಕ್ಕೂ ಡೈಜೆಷನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಕೆಲವೊಂದು ವಿಚಾರಗಳನ್ನು ಮುಚ್ಚಿಡೋದು ತುಂಬ ಬೇಗ ಈಸಿಯಾಗಿ ನೀವು ಕಾಣ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಬಟ್ ಆದರೂ ಕೂಡ ಇನ್ನಷ್ಟು ತಾಳ್ಮೆ ಬೇಕಾಗತ್ತೆ. ಈ ವ್ಯಕ್ತಿ ಒಂದು ರೀತಿ ಸ್ವಾರ್ಥಿಯಿಂದ ಕೂಡಿರುವಂಥವ್ರು. ನನಗೆ ಈ ಟೈಮಲ್ಲಿ ನಾನು ಹಿಂಗಿರ್ಬೇಕಾ, ಹಂಗಿರಬೇಕು, ಅಥವಾ ನಿಮ್ಮ ಬಗ್ಗೆ ಏನಾದ್ರು ಥಿಂಕ್ ಮಾಡ್ತಾರಾ, ಇಲ್ಲ. ನಿಮ್ಮ ಬಗ್ಗೆ ಏನಾದರೂ ನಿಮ್ಮಷ್ಟೇ ಫೀಲಿಂಗ್ ಇಟ್ಕೊಂಡಿದ್ದಾರಾ, ಇಲ್ಲ. ಸ್ವಾರ್ಥಿ, ನಾನು ಫಸ್ಟು, ನನ್ನ ಖುಷಿ ಮುಖ್ಯ, ಫಸ್ಟ್ ಮೊದಲು ನಾನು, ಆಮೇಲೆ ನನಗೆಲ್ಲಾನು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಎಂಪರರ್ ಕಾರ್ಡ್ ಬಂದಿದೆ ಇಲ್ಲಿ. ಬಟ್ ಆದರೆ ಇಲ್ಲಿ ನೋಡಿ, ಈ ಸಂಬಂಧ ಬಿಟ್ಟು ಹೋಗಲ್ಲ ಅನ್ನುವಂತಹ ಸ್ಟ್ರಾಂಗ್ ನಂಬಿಕೆ ಈ ವ್ಯಕ್ತಿಗಿದೆ. ಬಟ್ ಆದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀವು ನಾನು ಇಗ್ನೋರ್ ಮಾಡ್ತಿದ್ದೀನಿ, ನಾನು ಭಾಳಷ್ಟು ವಿಚಾರಗಳನ್ನು ಮುಚ್ಚಿಟ್ಟಿದ್ದೀನಿ, ಅದು ಆಕೆಗೆ ಗೊತ್ತಿದೆ, ಆತನಿಗೆ ಗೊತ್ತಿದೆ ಅನ್ನುವಂಥ ಎಲ್ಲ ವಿಚಾರಗಳು ಗೊತ್ತಿದೆ. ಬಟ್ ಆದರೆ ಒಂದು ಸ್ಟ್ರಾಂಗ್ ಬಿಲೀವ್ ಇದೆ. ಏನು ಗೊತ್ತಾ, ಏನೇ ಮಾಡಿದ್ರೂ ಇದು ಬಿಟ್ಟು ಹೋಗುವಂಥ ಸಂಬಂಧ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಬಹಳಷ್ಟು ಚೆನ್ನಾಗಿ ನಂಬಿದ್ದಾರೆ. ಹಾಗೆ ಅಷ್ಟೇ ವಿಚಾರಗಳು ಮುಚ್ಚಿಟ್ಟಿದ್ದಾರೆ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿಗೆ ಏನಾದರೂ ಹೆಲ್ಪ್ ಮಾಡ್ತಾಯಿದ್ರೆ, ಅಥವಾ ಈ ವ್ಯಕ್ತಿಗೆ ತುಂಬ ಟೈಮ್ ಇನ್ವೆಸ್ಟ್ ಮಾಡ್ತಿದ್ರೆ, ಅಥವಾ ಈ ವ್ಯಕ್ತಿಗೆ ಭಾಳಷ್ಟು ಡೆಡಿಕೇಟ್ ಮಾಡ್ತಾಯಿದ್ರೆ, ಆ ವ್ಯಕ್ತಿ ಊಟ ಮಾಡದೇ ಇದ್ದರೆ ನೀವು ಮಾಡದೇ ಇರೋದು, ಅಥವಾ ಆ ವ್ಯಕ್ತಿ ಬರೆದಿದ್ರೆ ನೀವು ಅದೇ ಚಿಂತೆಯಲ್ಲಿರೋದು, ಈ ಥರದ್ದೆಲ್ಲ ಇನ್ವೆಸ್ಟ್ ಮಾಡೋದು ಬಿಡಿ. ಒಂದಷ್ಟು ನೀವು ಲಕ್ಸುರಿ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿ. ಈಗ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಹೇಳಲೇಬೇಕಾಗತ್ತೆ. ಒಂದಷ್ಟು ನೀವು ನಿಮ್ಮ ವಿಚಾರದಲ್ಲಿ, ನಿಮ್ಮ ಫಿನಾನ್ಷಿಯಲಿ ವಿಚಾರದಲ್ಲಿ, ಅಥವಾ ನಿಮ್ಮ ವ್ಯವಹಾರದ ವಿಚಾರದಲ್ಲಿ ಗಮನ ಹರಿಸ್ಬೇಕಾಗತ್ತೆ. ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಹತ್ತಿರ ಆಗೋದಕ್ಕೆ ನೀವೇನು ಮಾಡಬೇಕಾಗತ್ತೆ, ನೀವು ಯಾರಿಗಾದರೂ ಒಂದಷ್ಟು ದಾನ ಧರ್ಮಗಳನ್ನು ಮಾಡುವಂಥದ್ದು, ಯಾರಿಗಾದರೂ ಬಡ ಮಕ್ಕಳಿಗೋ ಅಥವಾ ಭಿಕ್ಷುಕರಿಗೋ ಏನಾದರೂ ಒಂದು ದಾನ ಮಾಡುವಂಥ, ಆ ಸಮಯಕ್ಕೆ ಅದು ಇಲ್ಲದಿದ್ದರೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನುವಂಥ ಏನಿರುತ್ತಲ್ಲ ಅಂಥ ಥಿಂಗ್ಸ್ಗಳನ್ನು ಕೊಡುವಂಥದ್ದು. ಆಗ ಏನಾಗುತ್ತೆ, ಈ ವ್ಯಕ್ತಿಯ ಒಂದಷ್ಟು ಹಠ ಸ್ಕೋಪಗಳನ್ನು ತಣ್ಣಗೆ ಮಾಡಬಹುದು. ಬಟ್ ಅವ್ರಿಗೆ ಸ್ಟ್ರಾಂಗಾಗಿ ಗೊತ್ತಿದೆ, ನಾನು ಎಷ್ಟು ಈ ವ್ಯಕ್ತಿಯನ್ನು ನೋವು ಕೊಡುವ ಹಾಗೆ ನಡೆಸ್ಕೊಂಡ್ರೂ ಕೂಡ ಈ ವ್ಯಕ್ತಿ ನನ್ನ ಜೊತೆಗೆ ಇದ್ದೇ ಇರ್ತಾರೆ ಅನ್ನುವಂಥ ಸ್ಟ್ರಾಂಗ್ ಬಿಲೀವ್ ಆ ವ್ಯಕ್ತಿ ಮಾಡಿದ್ದಾರೆ. ಬಟ್ ಆದರೆ ಈ ವ್ಯಕ್ತಿ ಏನೇ ಅಂದ್ರೂ ಸ್ವಾರ್ಥಿ. ಈ ವ್ಯಕ್ತಿ ಇದ್ದ ಹಾಗೇ ನೀವು ಇರಬೇಕಾಗತ್ತೆ, ಬಿಟ್ಟರೆ ಮತ್ತಿನ್ಯಾವುದೋ ಚೇಂಜ್ ಆಗ್ತಾರೆ ಅಂತ ಅಲ್ಲ. ನೀವೇನಾದರೂ ಪ್ರಶ್ನೆಗಳನ್ನು ಮಾಡೋದಕ್ಕೆ ಹೋದರೆ, ಈ ವ್ಯಕ್ತಿ ಏನೇ ವಿಚಾರಗಳನ್ನು ಮುಚ್ಚಿಟ್ಟಿರೋ ವಿಚಾರಗಳನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಹೋದರೆ, ಇದ್ದರೆ ಇರು, ಇಲ್ಲಾಂದರೆ ಹೋಗ್ತಾ ಇರು ಅನ್ನುವಂತಹ ರೀತಿಯಲ್ಲೇ ಈ ವ್ಯಕ್ತಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬಟ್ ಆದರೆ ಈ ವ್ಯಕ್ತಿ ಹತ್ರ ನೀವು ಚೆನ್ನಾಗಿ ಮಾತಾಡ್ಕೊಂಡೇ ಇದ್ರಿ ಅಂತ ಹೇಳಿದ್ರೆ ಆಗೋ ಈಗೋ ಸತ್ಯಗಳನ್ನು ಹೇಳುವಂತಹ ಸಾಧ್ಯತೆಗಳಿದೆ. ಓಕೆ, ಭಾಳಷ್ಟು ನಿಮ್ಮ ತಾಳ್ಮೆಯನ್ನು ಕೂಡ ಹಾಳು ಮಾಡಿದಂಥ ಆ ವ್ಯಕ್ತಿ ಕೂಡ ಇವರೇ ಆಗಿರ್ತಾರೆ. ಯಾಕೆಂದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ಈ ವ್ಯಕ್ತಿ ಏನೆಲ್ಲ ಮಾಡ್ತಾರೆ ಅಂತೇಳಿ. ಬಟ್ ನೀವು ಈ ವ್ಯಕ್ತಿಗೆ ಏನಾದರೂ ಕೊಟ್ಟು ಕಳ್ಕೊಳ್ತಾ ಇದ್ರಿ ಅಂತ ಹೇಳಿದ್ರೆ ದಯವಿಟ್ಟು ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ ಈ ವ್ಯಕ್ತಿಗೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ನೀವು ನಾನು ಬೇಡ ಅಂದರೂ ಬೇಕು ಅಂತ ಹೇಳಿದ್ರು ನನಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ಗೊತ್ತಿದೆ. ಈ ಥರದ್ದೆಲ್ಲ ಮಾಡಿ ನಾವು ಗಿವ್ ಆ್ಯಂಡ್ ಟೇಕ್ ಪಾಲಿಸಿಗಳನ್ನು ದಯವಿಟ್ಟು ನಿಲ್ಲಿಸಿ. ನಾನು ಕೊಟ್ಟರೆ ಈ ವ್ಯಕ್ತಿ ನನ್ನ ಜೊತೆ ಚೆನ್ನಾಗಿರೋದು, ಅದಕ್ಕೆ ಪ್ರೀತಿ ಅಂತ ಅನ್ನಲ್ಲ, ವ್ಯಾಮೋಹ ಅಂತ ಹೇಳುತ್ತೆ. ಪ್ರೀತಿಯಲ್ಲಿ ಇರೋರು ನೀವು ಯಾವುದೇ ಭಿಕ್ಷುಕರ ರೀತಿ ಇದ್ರೂ, ಏನೇ ಇಲ್ದಂಥವ್ರು ಇದ್ರೂ ಕೂಡ ಅವರು ಬೇಗನೆ ಕೂಡ ನಿಮಗೆ ಹತ್ತಿರ ಆಗ್ತಾರೆ. ಈ ಥರ ಏನೋ ಇತ್ತು ಅಂತ ಹೇಳಿದಾಗ ಅವ್ರಿಗೊಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ದಯವಿಟ್ಟು ಈ ಥರದ್ದು ಏನು ಮಾಡ್ತಾಯಿದ್ರಿ ಮಿಸ್ಟೇಕ್ಸ್ಗಳನ್ನು ಅದನ್ನು ಸಂಪೂರ್ಣವಾಗಿ ಕಟ್ ಆಫ್ ಮಾಡಿ. ಆ ವ್ಯಕ್ತಿ ಸರಿ ಹೋಗಬೇಕು ಅನ್ನೋದಾದರೆ ದಾನ ಧರ್ಮಗಳನ್ನು ಬೇರೆ ಕಡೆ ಮಾಡಿ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಆ ರೀತಿ ಅಂದರೆ ನೀವೇನು ಈ ವ್ಯಕ್ತಿಗೆ ಕೊಡುವಂಥದ್ದು ನಿಲ್ಲಿಸ್ತಿರೋ, ಅಥವಾ ಈ ವ್ಯಕ್ತಿ ಫೋನ್ ಮಾಡಿದ ತಕ್ಷಣ ಅಟೆನ್ಷನ್ ಕೊಡ್ತಿರಲ್ಲ, ಸಡನ್ನಾಗಿ ಮಾತಾಡುವಂಥದ್ದು, ಆ ವ್ಯಕ್ತಿ ಹೇಳಿದ್ದನ್ನೇ ಕತೆಗಳನ್ನು ಕೇಳುವಂಥದ್ದು, ಆ ವ್ಯಕ್ತಿ ಹೇಳಿದ್ದನ್ನೇ ನಂಬ್ಕೊಂಡು ಅದರಲ್ಲೇ ಒಂದು ಡ್ರೀಮ್ ಕಟ್ತಾ ಇದ್ರಲ್ಲ, ಅದು ದಯವಿಟ್ಟು ಸ್ಟಾಪ್ ಮಾಡಿ. ನಿಮಗೆ ಈ ವ್ಯಕ್ತಿ ಅಲ್ಲ, ಈ ವ್ಯಕ್ತಿ ಹೇಳ್ತಿರೋದು ಸುಳ್ಳು ಅಂತ ಅನ್ನಿಸ್ದಾಗ ದಯವಿಟ್ಟು 1-2 ದಿನ ಕಾಲ್ ಕಟ್ ಆಫ್ ಮಾಡುವಂಥದ್ದು, ಇಗ್ನೋರ್ ಮಾಡುವಂಥದ್ದು. ನಾನೆಲ್ಲೋ ಬ್ಯುಸಿ ಇದ್ದೀನಿ, ನಾನು ಆಮೇಲೆ ಮಾತಾಡ್ತೀನಿ,
ಆ ವ್ಯಕ್ತಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ, ಅಯ್ಯೋ ನನ್ನಂಥವನ್ನೇ ಇಗ್ನೋರ್ ಮಾಡ್ತೀಯಾರ, ನನ್ನಂಥವಳನ್ನೇ ಇಗ್ನೋರ್ ಮಾಡ್ತೀಯಾರ ಅನ್ನುವ ರೀತಿಯಲ್ಲಿ. ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ನಿಮ್ಮ ಕಡೆಗೆ ಬರುವ ಸಾಧ್ಯತೆಯೇ ಹೆಚ್ಚು. ಅಂದರೆ ನೀವು ಎಷ್ಟು ಇಗ್ನೋರ್ ಮಾಡ್ತಿರೋ ಈ ವ್ಯಕ್ತಿಗೆ, ಅಂದರೆ ಆ ವ್ಯಕ್ತಿ ಅಂದ್ಕೊಂಡಿದ್ರಲ್ಲ ನಾನು ಹೇಗೆ ಇಟ್ಟರು ಕೂಡ ಇವರು ನನ್ನ ಹತ್ರ ಇದ್ದೇ ಇರ್ತಾರೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಏನಿದೆಯಲ್ಲ, ಅದನ್ನು ನೀವು ಸುಳ್ಳು ಮಾಡಿಸಿದಾಗ, ಅಥವಾ ನೀವು ಇವರಿಗೆ ಯಾವಾಗಲೂ ಕೂಡ ನಾನು ಅವೈಲೇಬಲ್ ಇದ್ದೀನಿ ಅಂತ ಹೇಳಿ ತೋರಿಸ್ಕೊಳ್ಳೋದನ್ನು ದಯವಿಟ್ಟು ನಿಲ್ಲಿಸಿ. ನಾನು ಕೂಡ ನನ್ನ ಲೈಫಲ್ಲಿ ಬ್ಯುಸಿ ಇದ್ದೀನಿ ಅನ್ನುವ ರೀತಿಯಲ್ಲಿ ತೋರಿಸಿದಾಗ ಅವ್ರಿಗೆ ಒಂದಷ್ಟು ಶೇಮ್ ರೀತಿ ವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆ ನಿಮ್ಮ ಹತ್ರ ಎಮೋಷ್ನಲಿನೇ ನಾನು ಬರಬೇಕು, ಇಲ್ಲಾಂದರೆ ಈ ವ್ಯಕ್ತಿ ನನ್ನಿಂದ ಕೈ ತಪ್ಪಿ ಹೋಗ್ತಾರೆ ಅನ್ನುವಂತಹ ಫೀಲ್ ಬಂತು ಅಂದ ಕೂಡಲೇ ಈ ವ್ಯಕ್ತಿ ಮತ್ತೆ ನಿಮಗೆ ಹತ್ತಿರ ಆಗೋದಕ್ಕೆ ಶುರು ಆಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಯೂನಿವರ್ಸ್ ನಿಮ್ಮಿಬ್ಬರ ನಡುವೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮ್ಮಿಬ್ಬರ ವಿಚಾರದಲ್ಲಿ. ಡೆಸ್ಟಿನಿ ಬರ್ತಾ ಇದೆ. ದಿ ರಿಯೂನಿಯನ್ ವಿತ್ ಯುವರ್ ಟ್ವಿನ್ ಫ್ಲೇಮ್ ಈಸ್ ಎ ಡಿಸ್ಟೈನ್ಡ್ ಈವೆಂಟ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ ನಿಮ್ಮ ಡೆಸ್ಟಿನಿಯಲ್ಲಿ ಈ ವ್ಯಕ್ತಿ ಇದ್ದಾರೆ. ಅವರು ಕ್ಯಾರೆಕ್ಟ್ರೇ ಆ ಥರ ಇಗ್ನೋರ್ ಮಾಡೋವಂಥದ್ದು, ಕೆಲವೊಂದು ಐಡ್ ಆ್ಯಂಡ್ ಸೀಕ್ ಮಾಡುವಂಥದ್ದು, ಅದು ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಹೋಗಿದ್ದೀನಿ ಅಂತ ಸುಳ್ಳು ಹೇಳುವಂಥದ್ದು ಅದು ಅವಶ್ಯಕತೆಯೇ ಇರಲ್ಲ. ಸುಮ್ಮನೆ ಅವ್ರ ಕ್ಯಾರೆಕ್ಟ್ರೇ ಇದು. ಬಟ್ ಆದರೆ ಇದೊಂದು ಟ್ವಿನ್ ಫ್ಲೇಮ್, ಬಿಟ್ಟು ಹೋಗುವಂತಹ ಸಂಬಂಧಗಳಲ್ಲ. ಯಾವಾಗ ಇಂಥ ವ್ಯಕ್ತಿಗಳನ್ನು ನೀವು ದೂರ ಮಾಡ್ತಿರೋ, ಒಂದಷ್ಟು ಡಿಸ್ಟೆಂಟಾಗಿರ್ತಿರೋ, ಆಗ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಹುಡ್ಕೊಂಡು ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ರೀಯೂನಿಯನ್, ಹಂಗೆ ಸಪೋಸ್ ಏನಾದರೂ ದೂರ ಇದ್ರಿ ಅಂತ ಹೇಳಿದ್ರೆ ರೀಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಬಹಳಷ್ಟು ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು, ಕ್ರಿಸ್ಟಲ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದಾದರೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರಬಹುದು, ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.